ಇಂಡಿಯಾ ಮತ್ತು ಪಾಕಿಸ್ತಾನ ವಿಶ್ವಕಪ್ ಮಹಾಸಮರ ಇಂದು ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗ್ತಾ ಇದೆ. ಕೊಲಂಬೋದಲ್ಲಿ ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿ ಫಿಕ್ಸ್ ಎನ್ನಲಾಗ್ತಿದೆ. ಇಂಡೋ ಪಾಕ್ ವಿಶ್ವಕಪ್ ಮಹಾಸಮರ ಕೊಲಂಬೋದಲ್ಲಿ ಸಂಜೆ 7 ಗಂಟೆಗೆ ಪಂದ್ಯ. ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆ ಅಡ್ಡಿ ಫಿಕ್ಸ್. ಕೊಲಂಬೋದಲ್ಲಿ ಈಗಾಗಲೇ ಮಳೆ ಆರಂಭ ಆಗಿದೆ. ತಂಡಗಳ ಅಭ್ಯಾಸಕ್ಕೂ ವರ್ಣನ ಅಡ್ಡಿಯಾಗ್ತಾ ಇದೆ. ಕೊಲಂಬೋದಲ್ಲಿ ಈಗಾಗಲೇ ಮಳೆ ಆರಂಭವಾಗಿರುವಂತದ್ದು ತಂಡಗಳ ಅಭ್ಯಾಸಕ್ಕೂ ವರ್ಣನ ಅಡ್ಡಿ ಆಗ್ತಾ ಇದೆ. ಕೊಲಂಬೋದಲ್ಲಿ ಮೋಡ ಕವಿದ ವಾತಾವರಣ ಇದೆ. ಕೊಲಂಬೋದಲ್ಲಿಂದು 93% ಮಳೆಯಾಗುವಂತಹ ಸಾಧ್ಯತೆ ಇದೆ. ಹಾಗೆ 7 ಗಂಟೆಗೆ ಅಂದ್ರೆ ಸಂಜೆ 23% ಮಳೆಯಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಬದ್ಧವೈರಿಗಳ ಒಂದು ಕಾದಾಟ ಅಂತಾನೆ ಹೇಳ್ಬೋದು. ಇಂಡೋ ಮತ್ತು ಪಾಕಿಸ್ತಾನದ ಈ ಒಂದು ಮೈರೋಮಾಂಚನಕಾರಿ ಆಟಕ್ಕೆ ಇಡೀ ಭಾರತ, ಪಾಕಿಸ್ತಾನ ಹಾಗೂ ಇಡೀ ವಿಶ್ವವೇ ಕಾದು ನೋಡ್ತಾ ಇರುವಂಥದ್ದು. ನೋಡಿ, ಹೈ ವೋಲ್ಟೇಜ್ ಪಂದ್ಯಕ್ಕೆ ಮಳೆರಾಯ ಅಡ್ಡಿ ತರುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಕೊಲಂಬೋದಲ್ಲಿ ಮಳೆ ಆರಂಭ ಆಗಿದೆ. ಮಳೆರಾಯಿನ ಒಂದು ಕಾಟ ಕೂಡ ಇರುವಂಥದ್ದು. ತಂಡಗಳು ಅಭ್ಯಾಸವನ್ನ ಕೂಡ ಮಾಡ್ತಾ ಇರುವಂಥದ್ದು. ಆದರೆ ಅಭ್ಯಾಸದ ಸಂದರ್ಭದಲ್ಲೂ ಕೂಡ ಮೋಡ ಕವಿದ ವಾತಾವರಣದೊಂದಿಗೆ ಜಿಟಿ ಮಳೆಯಾಗ್ತಾ ಇದೆ. 93% ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಈಗಾಗಲೇ ಶ್ರೀಲಂಕಾ ಹವಾಮಾನ ಇಲಾಖೆ ಒಂದು ವರದಿಯನ್ನ ಕೂಡ ನೀಡಿತ್ತು. ಹಾಗೆ ಇಂದು ಸಂಜೆ 7 ಗಂಟೆಗೆ ಪಂದ್ಯ ಆರಂಭವಾಗ್ತಾ ಇದೆ. ಅದೇ ಸಂದರ್ಭದಲ್ಲಿ 23% ಮಳೆಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾದ್ರೆ ಮಳೆರಾಯ ಬಂದ್ರೆ ಇನ್ನು ಮಳೆಯಿಂದ ಪಂದ್ಯ ರದ್ದಾಗುವಂತಹ ಸಾಧ್ಯತೆಗಳು ಕೂಡ ಇದೆ. ಪಂದ್ಯ ರದ್ದಾದ್ರೆ ಸೂಪರ್ 8ಗೆ ಪ್ರವೇಶ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಎರಡು ತಂಡಗಳು, ಇಂಡೋ ಮತ್ತು ಪಾಕಿಸ್ತಾನ. ಈ ಕುರಿತಂತೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ. ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಾ ಇದೆ ಅಲ್ವಾ? ವಿನಾಯಕ್, ಈಗಾಗಲೇ ಕೊಲಂಬೋದಲ್ಲಿ ನಡೀತಾ ಇರುವಂತಹ ಈ ಒಂದು ಹೈ ವೋಲ್ಟೇಜ್ ಮ್ಯಾಚ್ಗೆ ಮಳೆರಾಯನ ಅಡ್ಡಿ ಕೂಡ ಎದುರಾಗ್ತಾ ಇರುವಂತದ್ದು. ಹಾಗಾದ್ರೆ ಮಳೆಯಿಂದ ರದ್ದಾಗುವಂತಹ ಸಾಧ್ಯತೆ ಇದೆಯಾ ಪಂದ್ಯ ಏನಾದ್ರೂ? ಖಂಡಿತ ಕವಿ, ಏನಂತಂದ್ರೆ ಶ್ರೀಲಂಕಾದ ಕೊಲಂಬೋದಲ್ಲಿ ಇನ್ನೇನು ಸಂಜೆ 7 ಗಂಟೆಗೆ ಮ್ಯಾಚ್ ಆರಂಭ ಆಗಬೇಕಾಗಿದೆ. ಬಟ್ ಈಗ ಪ್ರಾಕ್ಟೀಸ್ ಸೆಷನ್ ಕೂಡ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಬಟ್ ಸಾಕಷ್ಟು ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಪ್ರಾಕ್ಟೀಸ್ ಸೆಷನ್ ಕೂಡ ನಡೀತಾ ಇಲ್ಲ. ಇನ್ನು ಹವಾಮಾನ ಇಲಾಖೆಯ ಮುನ್ಸೂಚನೆ ಪ್ರಕಾರ ಸದ್ಯದ ಮಟ್ಟಿಗೆ 93% ಮಳೆ ಆಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅಂದ್ರೆ ಕ್ರಮೇಣವಾಗಿ ಮಳೆ ಕಡಿಮೆ ಆಗುತ್ತೆ. ಬಟ್ ಈಗ ಸದ್ಯದ ಮಟ್ಟಿಗೆ 93% ಮಳೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಒಂದು ವೇಳೆ 93% ಮಳೆ ಆದ್ರೆ, ಹೆವಿಯಾಗಿ ಮಳೆ ಆದ್ರೆ ಸ್ಟೇಡಿಯಂ ತುಂಬಾ ನೀರು ತುಂಬಿಕೊಳ್ಳುತ್ತೆ. ಹಾಗೆ ಸ್ಟೇಡಿಯಂ ಒದ್ದೆ ಆಗುತ್ತೆ, ಪಿಚ್ ಒದ್ದೆ ಆಗುತ್ತೆ. ಹಾಗಾಗಿ ಅದನ್ನ ಮತ್ತೆ ಒಣಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಈಗ ಹಾಗಾಗಿ ಪಂದ್ಯ ತಡವಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಒಂದು ವೇಳೆ 7 ಗಂಟೆ ಸುಮಾರಿಗೆ ಮತ್ತೆ ಮಳೆ ಆರಂಭ ಆದ್ರೆ ಹಾಗೆ ಓವರ್ಗಳ ಕಡಿತವಾಗುತ್ತೆ. ಕೊನೆಗೆ 5 ಓವರ್ಗಳ ಪಂದ್ಯವನ್ನ ಆಡಿಸೋದಕ್ಕೆ ICC ಡಿಸೈಡ್ ಮಾಡುತ್ತೆ. ಅದು ಕೂಡ ಆಗದೆ ಇದ್ರೆ ಎರಡು ತಂಡಗಳಿಗೂ ತಲಾ 1 ಅಂಕಗಳನ್ನ ಕೊಡ್ಬೇಕಾಗುತ್ತೆ. ಆಗ ಒಂದು ವೇಳೆ ಟೀಮ್ ಇಂಡಿಯಾದ ಒಟ್ಟು ಅಂಕ 5 ಆಗುತ್ತೆ. ಹಾಗೆ ಸೂಪರ್ 8ಗೆ ಪ್ರವೇಶ ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಬಟ್ ಏನಂತಂದ್ರೆ ಇದೊಂದು ದೊಡ್ಡ ಬಿಗ್ ಮ್ಯಾಚ್ ಆಗಿರುವಂತದ್ದು. ಈ ಒಂದು ಪಂದ್ಯದ ಮೇಲೆ 2200 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗಿರುವಂತದ್ದು. ಅಂದ್ರೆ 10 ಸೆಕೆಂಡ್ ಜಾಗ್ರತೆಗೆ 40 ಲಕ್ಷ ರೂಪಾಯಿ ಇರುವಂತದ್ದು. ಹೀಗಾಗಿ ದೊಡ್ಡ ಬಿಗ್ ಅಮೌಂಟ್. ಅಂದ್ರೆ ICCಗೆ ಇದೊಂದು ಪಂದ್ಯದಿಂದ ಸಾಕಷ್ಟು ಹಣ ಬರುತ್ತೆ. ಅಲ್ಲದೆ ಈ ಒಂದು ಕೊಲಂಬೋದ ಪ್ರೇಮದಾಸ ಸ್ಟೇಡಿಯಂಗೂ ಸಹಿತ ಸಾಕಷ್ಟು ಒಂದು ಹಣ ಸಿಗುತ್ತೆ. ಬಟ್ ಒಂದು ವೇಳೆ ಮ್ಯಾಚ್ ಏನಾದ್ರು ರದ್ದಾದ್ರೆ ಈ ಒಂದು ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಟಿಕೆಟ್ ಹಣವನ್ನ ಪ್ರೇಕ್ಷಕರಿಗೆ ವಾಪಸ್ ಕೊಡ್ಬೇಕಾಗುತ್ತೆ. ಹೀಗಾಗಿ ಈ ಒಂದು ಪಂದ್ಯ 5 ಓವರ್ಗಳಾದ್ರೂ ನಡೀಲಿ ಅನ್ನುವಂಥದ್ದು ಈಗ ಅಭಿಮಾನಿಗಳಾಗಿರ್ಬೋದು, ICC ಆಗಿರ್ಬೋದು, ಅವರ ಒಂದು ಅಭಿಮತ ಆಗಿರುವಂತದ್ದು. ಕಾವ್ಯ, ಹಾಗಾದ್ರೆ ಭಾರತ ಸೂಪರ್ 8ಗೆ ಪ್ರವೇಶ ಮಾಡಿಕೊಳ್ಳುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಾ ವಿನಾಯಕ್? ಹಾಗಾದ್ರೆ ಖಂಡಿತ ಟೀಮ್ ಇಂಡಿಯಾ ಸೂಪರ್ 8ಗೆ ಪ್ರವೇಶ ಪಡೆಯೋದಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಈಗಾಗಲೇ 2 ಪಂದ್ಯಗಳನ್ನ ಗೆದ್ದು 4 ಅಂಕಗಳನ್ನ ಕಲೆ ಹಾಕಿರುವಂತಹ 2 ತಂಡಗಳು ಈ ಒಂದು ಪಂದ್ಯ ರದ್ದಾದ್ರೆ 5 ಅಂಕ ಆಗುತ್ತೆ. ಹಾಗೆ 2 ತಂಡಗಳು ಸಹಿತ ಈ ಒಂದು ಗ್ರೂಪ್ ಇಂದ ಸೂಪರ್ 8ಗೆ ಪ್ರವೇಶನ ಪಡೆಯೋದು ಕನ್ಫರ್ಮ್ ಆಗುತ್ತೆ. ಹಾಗೆ ಸೂಪರ್ 8ಗೆ ಹೋಗಕ್ಕೆ ಯಾವ್ದು ಸಮಸ್ಯೆ ಇರೋದಿಲ್ಲ. ಬಟ್ ಇನ್ನೊಂದು ಏನಂತಂದ್ರೆ ಇವತ್ತಿನ ಪಂದ್ಯ ಬಿಗ್ ಫೈಟ್ ಆಗಿರುವಂತಹ ಕಾರಣದಿಂದಾಗಿ ಬದ್ಧವೈರಿಗಳ ಕಾದಾಟ ಅಂತ ನಾವೇನ್ ಹೇಳ್ತೀವಿ. ಬಟ್ ಮೇಲ್ನೋಟಕ್ಕೆ ನೋಡಿದ್ರೆ 2 ತಂಡಗಳ ಬಲಾಬಲವನ್ನ ನೋಡಿದ್ರೆ, 2 ತಂಡಗಳ ಪ್ರದರ್ಶನ ನೋಡಿದ್ರೆ, 2 ತಂಡಗಳ ಶಕ್ತಿಯನ್ನ ನೋಡಿದ್ರೆ ಇದು ಯಾವುದೇ ಬಿಗ್ ಫೈಟ್ ಅಂತ ಅನ್ಸೋದಿಲ್ಲ. ಯಾಕಂದ್ರೆ ನಾವು T20 ವಿಶ್ವಕಪ್ನ ಇತಿಹಾಸವನ್ನ ನಾವು ನೋಡೋದಾದ್ರೆ 2 ತಂಡಗಳ ಒಂದು ಬಲವನ್ನ ನೋಡಿದ್ರೆ ಟೀಮ್ ಇಂಡಿಯಾ 7 ಮ್ಯಾಚ್ ಅನ್ನ ಗೆದ್ದಿದೆ. ಏನು ಪಾಕಿಸ್ತಾನ ಕೇವಲ 1 ಮ್ಯಾಚ್ ಅನ್ನ ಗೆದ್ದಿರುವಂತದ್ದು. ಪ್ರತಿ ಸಾರಿ ಭಾರತ ಪಾಕಿಸ್ತಾನ ಮುಖಾಮುಖಿ ಆದಾಗ
ಏನು ಭಾರತ ಗೆದ್ದಿರುವಂತದ್ದು, ಭಾರತ ಸಾಕಷ್ಟು ಗೆದ್ದಿರುವಂತಹ ಇತಿಹಾಸ ಕೂಡ ಇರುವಂತದ್ದು. ಹೀಗಾಗಿ ಏನು ಪಾಕಿಸ್ತಾನ ನಮಗೆ ಅಂತ ಒಂದು ದೊಡ್ಡ ಫೈಟ್ ಕೊಡುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಇಲ್ಲ. ಯಾಕಂದ್ರೆ ಹಿಂದಿನ ಪಾಕಿಸ್ತಾನ ತಂಡ ಬೇರೆ, ಈಗಿನ ತಂಡ ಬೇರೆ. ಯಾಕಂದ್ರೆ ಈಗಿರುವಂತಹ ತಂಡದಲ್ಲಿ ಸಾಕಷ್ಟು ಫಾರ್ಮ್ ಕೊರತೆಯನ್ನ ಕಾಣ್ತಾ ಇರುವಂತದ್ದು ಆಟಗಾರರು. ಯಾಕಂದ್ರೆ ಬಾಬರ್ ಅಜಮ್ ಆಗಿರ್ಬೋದು, ಹಾಗೆ ಏನು ಕೆಲವೊಂದಿಷ್ಟು ಆಟಗಾರರು ಫಾರ್ಮ್ ನಲ್ಲಿ ಇಲ್ಲ. ಅಂತ ಆಟಗಾರರಿಂದ ನಾವು ರನ್ ಬರುತ್ತೆ ಅನ್ನುವಂತ ನಿರೀಕ್ಷೆ ಕೂಡ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಏನಂದ್ರೆ ಮೇಲ್ನೋಟಕ್ಕೆ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗಿರುವಂತದ್ದು ಅಂದ್ರೆ ತಾರಿಕ್ ಅವರು ಒಳ್ಳೆ ಬಾಲ್, ಈಗ ಏನೋ ಒಂದು ಬಾಲಿಂಗ್ ನಿಂದ ಸಾಕಷ್ಟು ಏನು ಪ್ರಚಲಿತರಾಗಿದ್ದಾರೆ. ಬಟ್ ಅವರ ಬಾಲಿಂಗ್ ಬಗ್ಗೆ ಈಗ ಟೀಮ್ ಇಂಡಿಯಾ ಕೂಡ ಸಾಕಷ್ಟು ಒಂದು ನೆಟ್ ಪ್ರಾಕ್ಟೀಸ್ ಅನ್ನ ನಡೆಸಿರುವಂತದ್ದು. ಹೀಗಾಗಿ ಅವರ ಬಾಲಿಂಗ್ ಗೆ ತಕ್ಕ ಉತ್ತರ ಕೊಡೋದಕ್ಕೆ ಸಹಿತ ಟೀಮ್ ಇಂಡಿಯಾ ಏನೋ ಬ್ಯಾಟರ್ಗಳು ರೆಡಿ ಆಗಿರುವಂತದ್ದು. ಹಾಗೆ ಇವತ್ತಿನ ಕೊಲಂಬೋ ಪಿಚ್ ಏನಾಗಿದೆ, ಸ್ಪಿನ್ನರ್ ಗಳಿಗೆ ಸಾಕಷ್ಟು ಒಂದು ವರ್ಕೌಟ್ ಆಗುತ್ತೆ ಅನ್ನುವಂಥದ್ದಿದೆ. ಹೀಗಾಗಿ ಟೀಮ್ ಇಂಡಿಯಾ 3 ಸ್ಪಿನ್ನರ್ ಗಳನ್ನ ಇವತ್ತು ಕಣಕ್ಕಿಳಿಸುತ್ತೆ. ಅದರಲ್ಲಿ ಕುಲ್ದೀಪ್ ಆಗಿರ್ಬೋದು, ಅಕ್ಷರ್ ಪಟೇಲ್ ಆಗಿರ್ಬೋದು, ವರುಣ್ ಚಕ್ರವರ್ತಿ ಆಗಿರ್ಬೋದು, ಅವ್ರು ನಿಜಕ್ಕೂ ಮ್ಯಾಜಿಕ್ ಮಾಡಿದ್ದೇ ಆದ್ರೆ ಪಾಕಿಸ್ತಾನ ತಂಡವನ್ನ 150 ರನ್ ಒಳಗಡೆ ಕಟ್ಟಿ ಹಾಕೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಎಸ್, ಥ್ಯಾಂಕ್ ಯು ವಿನಾಯಕ್. ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಎರಡ್ 2026 ಟಿ20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕ್ ಮುಖಾಮುಖಿ ಆಗ್ತಾ ಇದೆ. ಹೀಗಾಗಿ ಟೀಂ ಇಂಡಿಯಾ ಗೆಲುವಿಗೆ ಹೋಮ ಹವನ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ವಿಶ್ವಕಪ್ನಲ್ಲಿ ಭಾರತ ಪಾಕ್ ಮುಖಾಮುಖಿಯಾಗುತ್ತಿರುವಂತಹ ಸಂದರ್ಭ. ಹೀಗಾಗಿ ಟೀಂ ಇಂಡಿಯಾ ಗೆಲುವಿಗೆ ಹೋಮ ಹವನ ಪೂಜೆಯನ್ನ ನೆರವೇರಿಸಲಾಗುತ್ತಿದೆ. ಗೆದ್ದು ಬಾ ಟೀಂ ಇಂಡಿಯಾ ಎಂದು ಹಾರೈಕೆಯನ್ನ ಸಲ್ಲಿಸಲಾಗ್ತಾ ಇದೆ. ಪೂಜೆ ಸಲ್ಲಿಕೆ ಮಾಡಿ ಭಾರತದ ಗೆಲುವಿಗೆ ಫ್ಯಾನ್ಸ್ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕ್ ಮುಖಾಮುಖಿಯಾಗುತ್ತಿರುವಂತಹ ಸಂದರ್ಭದಲ್ಲಿ ಹೀಗಾಗಿ ಟೀಂ ಇಂಡಿಯಾ ಗೆಲುವಿಗೆ ಹೋಮ ಹವನ ಪೂಜೆಯನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇರುವಂತದ್ದು. ಹಾಗೆ ಗೆದ್ದು ಬಾ ಟೀಂ ಇಂಡಿಯಾ ಎಂದು ಹರಸ್ತಾ ಇರುವಂತಹ ಫ್ಯಾನ್ಸ್ ಪೂಜೆಯನ್ನ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಇಂದು ಮಹಾಶಿವರಾತ್ರಿಯ ಸಂದರ್ಭದಲ್ಲಿಯೂ ಕೂಡ जीतेगा भाई, जीतेगा इंडिया, जीतेगा इंडिया। बोलो भारत माता की जय। वंदे मातरम, वंदे मातरम, वंदे। जीतेगा भाई, जीतेगा वंदे मातरम, वंदे भाई इंडिया। बोलो भारत माता की जय, बोलो भारत माता की जय। जीतेगा जीतेगा। ತಾರಿಕ್ ಮಾಡೋ ಆ್ಯಕ್ಷನ್ ಬೌಲರ್ಗೆ ಇವತ್ತು ಇಂಡಿಯಾದವ್ರು ಟಕ್ಕರ್ ಕೊಡ್ತಾರೆ. ಅದನ್ನು ಇವತ್ತು ನೋಡ್ತೀವಿ. ಜೈ ಹಿಂದ್, ಆಲ್ ದ ಬೆಸ್ಟ್. ಪಾಕಿಸ್ತಾನದ ವಿರುದ್ಧ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಚಕ್ದೇ ಇಂಡಿಯಾ, ಇಂಡಿಯಾ ಜೈ ಇಂಡಿಯಾ, ಜೈ ಇಂಡಿಯಾ, ಗೆದ್ದು ಬಾ ಇಂಡಿಯಾ, ಗೆದ್ದು ಬಾ ಇಂಡಿಯಾ, ಗೆದ್ದು ಬಾ ಇಂಡಿಯಾ, ಗೆದ್ದು ಬಾ ಇಂಡಿಯಾ.